ನಮಸ್ಕಾರ, ನಾನು ನಿಮ್ಮ ಸ್ವಾಗತ್. ಕಳೆದ 6 ತಿಂಗಳಿಂದ ಎಲ್ಲಿ ನೋಡಿದ್ರೂ ಜಿಯೋದೇ ಹವಾ. 3 ತಿಂಗಳಿಗೆ ಸೀಮಿತವಾಗಿದ್ದ ಆಫರ್ ಮತ್ತೆ 3 ತಿಂಗಳಿಗೆ ಎಕ್ಸ್ಟೆಂಡ್ ಆಗಿದ್ದು ಆಯ್ತು, ಪುಕ್ಕಟ್ಟೆ ಸಿಕ್ಕ ನೆಟ್ಟು ಖಾಲಿನೂ ಆಯ್ತು. ಹೌದು, ಜಿಯೋ ಆಫರ್ ಮಾರ್ಚ್ 31ಕ್ಕೆ ಕೊನೆಯಾಗಲಿದೆ ಎಂದು ಅಂಬಾನಿ ಹೇಳಿದ್ರು. ಇಷ್ಟು ದಿನ ಜೀವಕ್ಕೆ ಜೀವ ಕೊಡೋನು ಜೀವದ ಗೆಳೆಯ ಅಂತಿದ್ದ ಮಂದಿ 6 ತಿಂಗಳಿನಿಂದ ಹಾಟ್ಸ್ಪಾಟ್ ಆನ್ ಮಾಡೋನು ಜಿಯೋದ ಗೆಳೆಯ ಅಂತಿದ್ದಾರೆ. ಆದ್ರೆ ಈಗ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತಾ ಅಂತ ಯೋಚಿಸ್ತಿದ್ದೀರಾ? ನಾವು ನಿಮ್ಗೊಂದು ಸಿಹಿ ಸುದ್ದಿ ಹೇಳ್ತಿದ್ದೇವೆ. ಅದೇನಪ್ಪಾ ಅಂದ್ರೆ ಜಿಯೋ ಆಫರ್ ಮತ್ತೆ 3 ತಿಂಗಳಿಗಲ್ಲ 1 ವರ್ಷಕ್ಕೆ ಎಕ್ಸ್ಟೆಂಡ್ ಆಗಲಿದೆ ಅಂತೆ. ಇದು ನಾವ್ ಹೇಳ್ತಿರೋದಲ್ಲ, ಸ್ವತಃ ರಿಲಯನ್ಸ್ ಇಂಡಸ್ಟ್ರಿಯಲ್ ಚೇರ್ಮನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮುಕೇಶ್ ಅಂಬಾನಿ ಹೇಳಿದ್ದಾರೆ. ಕೇವಲ 170 ದಿನಗಳಲ್ಲಿ 10 ಕೋಟಿಗೂ ಹೆಚ್ಚು ಬಳಕೆದಾರರು ಜಿಯೋಗೆ ಜೈ ಹೋ ಎಂದಿದ್ದಾರೆ. ಇನ್ನು ಮಾರ್ಚ್ 31ರ ನಂತರ ಗ್ರಾಹಕರು ಒಮ್ಮೆ ಮಾತ್ರ 99 ರು ರೀಚಾರ್ಜ್ ಮಾಡಿಕೊಂಡು 1 ವರ್ಷದ ಪ್ರೈಮ್ ಕೊಡುಗೆಗೆ ಬಂಪರ್ ಆಫರ್ ಅನ್ನ ಪಡೆದುಕೊಳ್ಳಬಹುದು. ಜೊತೆಗೆ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಡೇಟಾವನ್ನ ದ್ವಿಗುಣಗೊಳಿಸಲಾಗುವುದು ಅಂತ ಅಂಬಾನಿ ಹೇಳಿದ್ದಾರೆ. ಇನ್ನೇಕೆ ತಡ, ಮತ್ತೆ ಅಂಬಾನಿ ಫ್ರೀ ಡೇಟಾ ನೀಡಿದ್ದಾಯ್ತು. ಚಿಂತೆ ಬಿಡಿ, ಯೂಟ್ಯೂಬ್ ಓಪನ್ ಮಾಡಿ ಹೆಚ್ಚಿನ ಸುದ್ದಿಗಳಿಗಾಗಿ ಜಸ್ಟ್ ವ್ಯೂನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ಜಸ್ಟ್ ವ್ಯೂನ ಸಬ್ಸ್ಕ್ರೈಬ್ ಮಾಡಿ.